ಯಾರಾಗ್ತಾರೆ ಬಿಜೆಪಿ ಮುಂದಿನ ರಾಜ್ಯಾಧ್ಯಕ್ಷ? ರಾಜ್ಯಾಧ್ಯಕ್ಷ ಲಿಸ್ಟ್ ನಲ್ಲಿ ಘಟಾನುಘಟಿಗಳಿದ್ದಾರೆ. ಆದ್ರೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಲು ಪ್ಲಾನ್ ಮಾಡ್ತಿದ್ದಾರೆ. ಹಿಂದೂ ಹುಲಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಪ್ಲಾನ್. ಹಿಂದೂ ಹುಲಿ ಇಲ್ಲದೆ ಬಣಗುಡುತ್ತಿದೆ ಬಿಜೆಪಿ. ಮತ್ತೆ ಹಿಂದೂ ಹುಲಿಯನ್ನ ಕರೆತರಲು ರಣತಂತ್ರವನ್ನ ಮಾಡ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಒಂದು ಬಿಜೆಪಿ ನಾಯಕರು ಎಲ್ಲ ಏನಿದ್ದಾರೆ, ಯಾರಾಗ್ತಾರೆ ಬಿಜೆಪಿ ಮುಂದಿನ ರಾಜ್ಯಾಧ್ಯಕ್ಷ ಎನ್ನುವ ಕುತೂಹಲ ಕೆರಳ್ತಾ ಇದೆ. ಒಂದು ಪ್ರಶ್ನೆ ಕೂಡ ಕೆರಳ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ರಾಜ್ಯಾಧ್ಯಕ್ಷ ಲೀಸ್ಟ್ ನಲ್ಲಿ ಘಟಾನುಘಟಿಗಳಿದ್ದಾರೆ. ಹಲವು ಹಿಂದೂ ನಾಯಕರು ಇದ್ದಾರೆ, ಬಿಜೆಪಿ ನಾಯಕರು ಎಲ್ಲ ಇದ್ದಾರೆ. ಆದ್ರೆ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ ಎನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಹಾಗೆ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟ ಕೊಡಲು ಈಗಾಗಲೇ ಒಂದು ಕಾರ್ಯಕರ್ತರಾಗಿರ್ಬೋದು ಎಲ್ಲರ ಬಾಯಿನಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಹೆಸರು ಅಂದ್ರೆ ಅದು ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಮಾತ್ರ. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರಲ್ಲಿ ಮತ್ತು ಬಿಜೆಪಿಯವರ ನಾಯಕರು ಕೂಡ ಎಲ್ಲರೂ ಈಗ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಅವರ ಹೆಸರನ್ನ ತಗೊಳ್ತಾ ಇದ್ದಾರೆ. ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ಕೂರಬೇಕು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಹಿಂದೂ ಹುಲಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಪ್ಲಾನ್ ಅನ್ನ ಮಾಡ್ತಾ ಇದೆ. ಈ ಒಂದು ಬಿಜೆಪಿ ನಾಯಕರು ಆಗಿರ್ಬೋದು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಹಾಗೆ ಹಿಂದೂಗಳಾಗಿರ್ಬೋದು. ಹಿಂದೂಗಳ ಪಾಲಿಗೆ ಒಂದು ಖಡಕ್ ರಿಯಾಕ್ಷನ್ ಕೊಡ್ತಾರೆ. ಯಾರು ಇವರಿಗೆ ಹಿಂದೂಗಳ ವಿರೋಧವಾಗಿ ಮಾತಾಡ್ತಾರೆ ಅಂತವರಿಗೆಲ್ಲ ಖಡಕ್ ರಿಯಾಕ್ಷನ್ ಕೊಡುವಂತಹ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುವುದಕ್ಕೆ ಹಲವು ಹಿಂದೂ ನಾಯಕರು ಮತ್ತು ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಡಲ್ ಆಯಿತು ಪಕ್ಷ. ಯತ್ನಾಳ್ ಇಲ್ಲದೆ ಹಿಂದೂ ಕಾರ್ಯಕರ್ತರು ಕೂಡ ಸೈಲೆಂಟ್ ಆಗ್ತಾ ಇದ್ದಾರೆ. ಈ ಹಿನ್ನೆಲೆ ರಾಜ್ಯದಲ್ಲಿ ಮತ್ತೆ ಸೌಂಡ್ ಮಾಡಲು ಮಹಾತಂತ್ರವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳಿಗಾಗಿ ಹೋರಾಡುವ ಏಕೈಕ ನಾಯಕ ಯತ್ನಾಳ್ ಅವರು. ಈ ಹಿನ್ನೆಲೆ ಯತ್ನಾಳ್ರನ್ನ ವಾಪಸ್ ಕರೆತರಲು ನಡೆದಿದ್ದ ಯತ್ನ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಹಿನ್ನೆಲೆ ಯತ್ನಾಳ್ ಅವರನ್ನ ಕೆಂಡ ಕಾರಿದ್ದಾರೆ. ಸೈಲೆಂಟ್ ಆಗಿ ಸೈಡ್ ಅಲ್ಲಿದ್ದು ಪಕ್ಷದ ಚಟುವಟಿಕೆ ನೋಡುತ್ತಿದ್ದ ನಾಯಕ. ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರಲು ಹಿಂದೂಗಳು ಹಾಗೂ ಬಿಜೆಪಿ ನಾಯಕರು ಹಲವು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಒಂದು ಬಸವನಗೌಡ ಯತ್ನಾಳ್ ಪಾಟೀಲ್ ಇದಾದ ನಂತರ ಡಲ್ ಆಗಿದೆ ಈ ಒಂದು ಪಕ್ಷ. ಬಿಜೆಪಿ ಪಕ್ಷ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲದೆ ಇಡೀ ಬಿಜೆಪಿ ಪಕ್ಷವೇ ಡಲ್ ಆಗಿದೆ. ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರುವುದಕ್ಕೋಸ್ಕರ ಹಲವು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಹಲವು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಅವರು ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಬಿಜೆಪಿ ಪಕ್ಷದ ಎಲ್ಲ ನಾಯಕರು ಮತ್ತು ಬಿಜೆಪಿ ಪಕ್ಷ ನಗುಮುಖದಿಂದ ಕಳಕಳೆಯಿಂದ ಇತ್ತು. ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಹೋದ ನಂತರ ಬಿಜೆಪಿ ಎಲ್ಲ ನಾಯಕರು ಆಗಿರ್ಬೋದು ಮತ್ತು ಬಿಜೆಪಿ ಪಕ್ಷ ಏನಿದೆ ಡಲ್ ಆಗಿರುವಂತದ್ದು. ಈಗಾಗಲೇ ಹಲವು ಬಿಜೆಪಿ ಕಾರ್ಯಕರ್ತರು ನಾಯಕರು ಕೂಡ ಈ ಒಂದು ಬಿಜೆಪಿಗೆ